ಹಲೋ ಸ್ನೇಹಿತರೆ, ಇವತ್ತಿನ ರೆಸಿಪಿ ಅಜ್ಜಿನ ನೆನಪು ಮಾಡುವಂಥ ರೆಸಿಪಿ. ಅದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾನು ರಜಕ್ಕೋದಾಗ ಅಜ್ಜಿ ಮಾಡಿಕೊಡ್ತಾ ಇದ್ದಿದ್ದಂಥ ದೋಸೆ ಇದು. ನಾನು ಆವಾಗ ಸೊಪ್ಪು ಬೇಳೆ ಅವೇನೂ ತಿಂತಾ ಇರಲಿಲ್ಲ. ಅಜ್ಜಿ ಈ ಥರ ದೋಸೆ ಮಾಡಿಕೊಟ್ರು. ಇದಕ್ಕೆ ಸೊಪ್ಪು ಬೇಳೆ ಕಾಳು ಎಲ್ಲ ಹಾಕಿರ್ತಾರೆ. ಈ ಥರ ದೋಸೆ ಮಾಡಿಕೊಟ್ರು, ನನಗೆ ಗೊತ್ತಿರಲಿಲ್ಲ. ಈ ಥರ ಮಾಡಿಕೊಟ್ಟಾಗ ನಾನು ತಿಂದೆ. ನಾನು ಒಂದು ತಿನ್ನೋಳು 2 ತಿಂದೆ. ಯಾರು ಸೊಪ್ಪು ತರಕಾರಿ ಮತ್ತು ಕಾಳು ಬೇಳೆ ಅವೇನು ತಿನ್ನೋಲ್ವೋ ಈ ಥರ ದೋಸೆ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಆ ಮಕ್ಕಳಿಗೆ ಗೊತ್ತಾಗೋದು ಇಲ್ಲ ಇದಕ್ಕೆ ಸೊಪ್ಪೆಲ್ಲ ಹಾಕಿದ್ದಾರೆ ಅಂತ. ಮತ್ತು ತಡ ಮಾಡೋದು ಯಾಕೆ, ಈ ವಿಡಿಯೋ ನೋಡ್ಕೊಂಬರೋಣ. ಅದೇ ರೆಸಿಪಿನೇ ತಪ್ಪಲು ದೋಸೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ಇನ್ನು ಪೂರ್ವ್ಯಾಸ್ಪದ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ, ಹಾಗಿದ್ರೆ ರೆಸಿಪಿನೂ ಅರ್ಥ ಆಗುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಬರೋಣ. 5 ಗಡ್ಡೆ ಈರುಳ್ಳಿ, 3 ಎಸ್ಲು ಬೆಳ್ಳುಳ್ಳಿ, 10 ರಿಂದ 15 ಹಸಿಮೆಣಸಿನ್ಕಾಯಿ, 3 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅಡುಗೆ ಸೋಡಾ. ಇವಾಗ ಬೇಕಾಗಿರುವ ಸಾಮಗ್ರಿಗಳು ನೋಡಿದ್ದಾಯಿತು. ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೊದಲಿಗೆ ಒಂದು ತಪ್ಪಲೆಗೆ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 3/4 ಲೋಟದಷ್ಟು ಕಡಲೆಬೇಳೆ, 3/4 ಲೋಟದಷ್ಟು ತೊಗರಿಬೇಳೆ, 3/4 ಲೋಟದಷ್ಟು ಉದ್ದಿನಬೇಳೆ. ಇದನ್ನು ಇಷ್ಟು ಹಾಕಿ ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ನೀಟಾಗಿ ಅಕ್ಕಿನ 3 ರಿಂದ 4 ಸಲ ತೊಳಿಬೇಕು. ಇದಿಷ್ಟು ತೊಳೆದ್ಮೇಲೆ ಇಲ್ಲಿ 3 ಲೋಟದಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇದು ಒಂದು ನೈಟ್ ಆಗೋವರೆಗೂ ಬಿಡಬೇಕು. ನೈಟ್ ನೇಣು ಹಾಕಿದ್ರೆ ಬೆಳಗ್ಗೆ ಎದ್ದು ರುಬ್ಬಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ನೈಟ್ ನೇಣು ಹಾಕಿದ್ರಲ್ವ ಅಕ್ಕಿ ಬೇಳೆ ಎಲ್ಲ, ಅದನ್ನು ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಬರೋಣ. ಇದೇ ಥರನೇ ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಎಲ್ಲ ಅಕ್ಕಿ ಬೇಳೆದು ಎಲ್ಲದಕ್ಕೂ ಹಾಕಿ ರುಬ್ಕೊಂಬರೋಣ. ಇವಾಗ ಒಂದು ಜಾರ್ ಈ ಥರ ರುಬ್ಬಿದ್ದೀರಿ. ಇದೇ ಥರ ಎಲ್ಲ ಜಾರ್ಗೂ ಹಾಕಿ ರುಬ್ಕೊಂಡು ಬರಬೇಕು. ಈಗ ದೋಸೆ ಬ್ಯಾಟರು ರೆಡಿಯಾಗಿದೆ. ಅದಕ್ಕೆ ದೋಸೆ ಬ್ಯಾಟರ್ ಇರಬೇಕು. ಈಗ ದೋಸೆ ಬ್ಯಾಟರ್ಗೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹಚ್ಚಿಟ್ಕೊಳ್ರಿ, ಸಣ್ಣಗಿರಬೇಕು ಈರುಳ್ಳಿ. ಇಲ್ಲಿ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆ 2 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವೇ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅಡುಗೆ ಸೋಡಾ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬರೋಣ. ಇಲ್ಲಿ ಬಿಸಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಾದ ನಂತರ ಸಾಸಿವೆ, ಸ್ಟವ್ ಆಫ್ ಮಾಡಿ ಕರಿಬೇವಿನ ಸೊಪ್ಪು ಹಾಕಿ ಇವಾಗ ದೋಸೆ ಬ್ಯಾಟರ್ ಇಟ್ಟಿದ್ರಲ್ವ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸೋಡಾ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಬೇಕಾದರೆ ಒಗ್ಗರಣೆ ಹಾಕೋಬೋದು.
ಈ ಥರ ಮಾಡೋದ್ರಿಂದ ಒಂದೇ ಸಲ ಮಿಕ್ಸ್ ಆಗುತ್ತೆ, ಎರಡೆರಡು ಸಲ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ದೋಸೆನ ಹಾಕ್ಕೊಳ್ಳೋಣ. ತವ ಇಟ್ಟು ತವ ಕಾದ ನಂತರ ಅದಕ್ಕೆ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸುತ್ತು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಬೆಂದಿದೆ, ಒಂದು ಸೈಡ್ ಬೆಂದಿದೆ. ಇದನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ಕೋಬೇಕು, ಇಲ್ಲಾಂದರೆ ಕಿತ್ತೋಗುತ್ತೆ ದೋಸೆ. ನಿಧಾನಕ್ಕೆ ಎತ್ಕೋಬೇಕು. ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಇವಾಗ ಎರಡು ಸೈಡು ಬೆಂದಿದೆ ದೋಸೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ನೋಡ್ಕೊಂಬಂದ್ರಲ್ವಾ ಅಜ್ಜಿ ನೆನ್ಪು ಮಾಡುವಂಥ ತಪ್ಪಲು ದೋಸೆ. ಇದು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರು ಪೂರ್ವ್ಯಾಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.